ಇನ್ನು ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕಮಾಲ್ ಮಾಡಿದೆ. ದೇವರ ನಾಡಲ್ಲಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಗದ್ದುಗೆ ಸಿಕ್ಕಿದೆ. ಪಿಣರಾಯಿ ನೇತೃತ್ವದ ಎಲ್ಡಿಎಫ್ಗೆ ಸೋಲಿನ ಹೊಡೆತ ಸಿಕ್ಕಿರುವಂಥದ್ದು. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಈ ಬಾರಿ ಕಮಾಲ್ ಮಾಡಿದೆ. ದೇವರ ನಾಡು ಕೇರಳದಲ್ಲಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಪಿಣರಾಯಿ ನೇತೃತ್ವದ ಎಲ್ಡಿಎಫ್ಗೆ ಈಗ ಸೋಲಿನ ಹೊಡೆತ ಸಿಕ್ಕಿದೆ. 10 ವರ್ಷಗಳ ಬಳಿಕ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆ. ಸಿಎಂ ರೇಸ್ ನಲ್ಲಿ ಕಾಂಗ್ರೆಸ್ನ ಘಟಾನುಘಟಿಗಳೇ ಇದ್ದಾರೆ. ಇಲ್ಲೂ ಕೂಡ ಸಿಎಂ ರೇಸ್ ನಲ್ಲಿ 3 ಘಟಾನುಘಟಿ ನಾಯಕರು ಇರುವಂತದ್ದು. ಯಾರಾಗ್ತಾರೆ ಹಾಗಿದ್ರೆ? 3 ನಾಯಕರ ಮಧ್ಯೆ ಪೈಪೋಟಿ ನಡೀತಾ ಇದೆ. ಯಾರಾಗ್ತಾರೆ ಕೇರಳಂನ ಮುಖ್ಯಮಂತ್ರಿ ಅಂತ ನೋಡ್ತಾ ಹೋದಾಗ ಆ 3 ನಾಯಕರು ರಮೇಶ್ ಚೆನ್ನಿತ್ತಲ, ಕೆಸಿ ವೇಣುಗೋಪಾಲ್ ಅವರಿದ್ದಾರೆ, ವಿಡಿ ಸತೀಶನ್, ಸನ್ನಿ ಜೋಸೆಫ್ ರೇಸ್ ನಲ್ಲಿ ಇರುವಂತದ್ದು. ಇಷ್ಟು ಜನರಲ್ಲಿ ಮುಖ್ಯಮಂತ್ರಿಯ ಪಟ್ಟವನ್ನ ಪಡೆಯುವಂತ ಘಟಾನುಘಟಿ ಯಾರು ಅಂತ ನಿರ್ಧಾರ ಮಾಡಬೇಕಾಗುತ್ತೆ. ಇಷ್ಟು ಜನರು ಕೂಡ ಅರ್ಹರೇ, ಘಟಾನುಘಟಿಗಳೇ. ಇವರಲ್ಲಿ ಯಾರಾಗ್ತಾರೆ ಕೇರಳಂನ ನೂತನ ಮುಖ್ಯಮಂತ್ರಿ? ರಮೇಶ್ ಚೆನ್ನಿತ್ತಲ ಇದ್ದಾರೆ, ಕೆಸಿ ವೇಣುಗೋಪಾಲ್ ಅವರು ಕೂಡ ಇದ್ದಾರೆ, ವಿಡಿ ಸತೀಶನ್, ಸನ್ನಿ ಜೋಸೆಫ್ ರೇಸ್ ನಲ್ಲಿ ಇರುವಂತದ್ದು. 10 ವರ್ಷಗಳ ನಂತರ ಕಾಂಗ್ರೆಸ್ನ ಒಬ್ಬ ಪ್ರತಿನಿಧಿ ಸಿಎಂ ಆಗ್ತಾರೆ. ಕೇರಳದಲ್ಲಿ ಕಮಾಲ್ ಮಾಡಿದೆ ಈ ಸಲ. 10 ವರ್ಷದ ನಂತರದಲ್ಲಿ ಗೆಲುವಿಗೆ ಒಂದ್ ರೀತಿಯಾಗಿ ಕಾರಣ ಆಗಿರುವಂತದ್ದು ಅಲ್ಲಿನ ಜನತೆ ಕಾಂಗ್ರೆಸ್ ಅನ್ನ ನಿರ್ಧಾರ ಮಾಡಿಕೊಂಡು ಕಾಂಗ್ರೆಸ್ಗೆ ಒಂದು ಅವಕಾಶವನ್ನ ಕೊಡೋಣ, ಅಥವಾ ಹೇಗೆ ಆಡಳಿತ ನಡೆಸ್ತಾರೆ, ಯಾರು ಸಿಎಂ ಆಗ್ತಾರೆ ನೋಡೋಣ, ಏನು ಬದಲಾವಣೆ ತರ್ತಾರೆ ಅಂತ ಕೇರಳ ಜನತೆ ನಿರ್ಧಾರ ಮಾಡಿರುವಂಥದ್ದು. ಇನ್ನು ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರು ಇಲ್ಲಿ ಬೈ ಎಲೆಕ್ಷನ್ ಬಿಟ್ಟು ಕೇರಳದಲ್ಲಿ ಪ್ರಚಾರಕ್ಕೆ ಅಂತ ಭಾಗಿಯಾಗಿ ತಮ್ಮ ಕೆಲಸವನ್ನ ತಾವು ಸರಿಯಾಗಿ ನಿರ್ವಹಿಸಿರುವಂಥದ್ದು. ಸಾಕಷ್ಟು ವಿವಾದಕ್ಕೆ ಒಳಗಾಗಿದ್ದಾರೆ. ಇದೇ ಒಂದು ಕಾರಣಕ್ಕೆ ಬೈ ಎಲೆಕ್ಷನ್ ಇಂಪಾರ್ಟೆಂಟ್ ಅಲ್ವಾ, ಬೈ ಎಲೆಕ್ಷನ್ಗೆ ಇಲ್ಲಿ ಒಂದು ಕಿಡಿ ಹಚ್ಚಿಸ್ಬಿಟ್ಟು ಹೋಗ್ಬಿಟ್ಟು ಅಹಿಂದ ನಾಯಕರುಗಳಿಗೆಲ್ಲ ಎಲ್ಲೋ ಕಣ್ಮರೆಯಾಗಿ ಹೋಗಿದ್ದಾರೆ ಅಂತ ಜನ ಬೈಕೋತಾ ಇದ್ರು. ಅಹಿಂದ ನಾಯಕರುಗಳೇ ಬೈಕೋತಾ ಇದ್ರು. ಕಾಂಗ್ರೆಸ್ನ ಹೈಕಮಾಂಡ್ ಕೆಂಡ ಕಾರ್ತಾ ಇತ್ತು. ಆದ್ರೆ ಯಾಕೆ ಅವರು ಬ್ಯುಸಿ ಆಗಿದ್ರು? ಎಲ್ಲಿ ಅವರು ಬ್ಯುಸಿ ಆಗಿದ್ರು ಅಂದ್ರೆ ಕೇರಳದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಂಥದ್ದು ಜಮೀರ್ ಅಹ್ಮದ್ ಖಾನ್ ಅವರು. ಅದಕ್ಕೇನೆ ಅವರು ನಿನ್ನೆ ಗೆದ್ದ ನಂತರದಲ್ಲಿ ಸಾಕಷ್ಟು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇನ್ನು ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರು ಯಾರ್ಯಾರು ಅವರ ಜೊತೆ ಸೇರ್ಕೊಂಡು ಪ್ರಚಾರದಲ್ಲಿ ಭಾಗಿಯಾಗಿದ್ರು. ನಮ್ಮ ಒಂದು ಪ್ರಯತ್ನ ಏನಿದೆ ಅದು ಫಲಿಸಿದೆ ಅಂತ ಸಂಭ್ರಮಾಚರಣೆಯನ್ನ ಮಾಡಿದ್ದಂಥದ್ದು. ಈ ಗೆಲುವೇನಾದ್ರೂ ಕೇರಳದಲ್ಲಿ ಆಗಿರ್ಲಿಲ್ಲ ಅಂದಿದ್ರೆ ಹೈಕಮಾಂಡ್ ಇನ್ನೂ ಕೂಡ ಕೆಂಡ ಕಾರ್ತಾ ಇತ್ತು ಜಮೀರ್ ಅಹ್ಮದ್ ಖಾನ್ ಅವ್ರ ಮೇಲೆ. ಅಲ್ಲಿ ಹೋಗಿ ಏನ್ ಮಾಡಿದ್ರಿ ಹಾಗಿದ್ರೆ ಅಂತ. ಆದ್ರೆ ಅದನ್ನ ಸಾಧಿಸಿ ತೋರಿಸಿರುವಂತದ್ದು ಜಮೀರ್ ಅವರು.